ಫ್ರೆಂಡ್ಸ್, ಇದು ಬೇಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಸೇಮ್ ನಾವು ಫಸ್ಟ್ ಲೇಯಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಿ. ಫಸ್ಟ್ ಸಿಂಗಲ್ ಕ್ರೋಶ ಆ ಸ್ಪೇಸಲ್ಲಿ ಹೋಗಿ ಈ ರೀತಿ ದಾರನ ಹೇಳಕ್ಕೆ ತಂದು ಸ್ವಲ್ಪ ಬೆರಳು ಸಹಾಯದಿಂದ ಸ್ವಲ್ಪ ಟೈಟ್ ಮಾಡಿ ಲಾಕ್ ಮಾಡಿ, ಮತ್ತು ಇನ್ನೊಂದು 5 ಚೈನ್ ಒಳಗಡೆನೂ ಸಹ ಲಾಕ್ ಮಾಡಿಬಿಟ್ಟು 5 ಚೈನ್ ಅಥವಾ 4 ಚೈನ್ ಎಷ್ಟು ಹಿಡಿಸುತ್ತೆ ಅಷ್ಟು ಚೈನನ್ನು ಹಾಕ್ಕೊಳ್ಳಿ. ನಾನು 5 ಚೈನನ್ನು ಹಾಕ್ಕೊಳ್ತೀನಿ. ನಂತರ ನಾವು ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಅದೇ ಸ್ಪೇಸಲ್ಲಿ ಹೋಗಿ ಈ ರೀತಿ ಸಿಂಗಲ್ ಕ್ರೋಶವನ್ನು ಹಾಕ್ಕೊಬೇಕು. ನಂತರ ಮತ್ತೆ ನಾವು ಸಿಂಗಲ್ ಕ್ರೋಶ ಹಾಕಿದ ನಂತರ ಮತ್ತೆ ಇನ್ನೊಂದು ಏನು 2 ಚೈನ್ ಹಾಕ್ಕೊಂಡಿರ್ತೀವಿ ನೋಡಿ ಗ್ಯಾಪು, ಆ 2 ಚೈನ್ ಒಳಗಡೆನೂ ಸಹ ಇನ್ನೂ ಒಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಬೇಕು. ಸಾರಿ, ಇಲ್ಲಿ ಸ್ಪೇಸ್ ಬಿಟ್ಟಿದೆ. ಒಟ್ಟು 4 ಸ್ಪೇಸ್ ಸಿಂಗಲ್ ಕ್ರೋಶ ಬರಬೇಕು. ಒಂದು ನಿಮಿಷ, ಸಾರಿ. ಇಲ್ಲಿ ನಾವು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಆ ಒಂದು ಸ್ಪೇಸ್ ಇರುತ್ತಲ್ಲ ಅಲ್ಲಿ ಹೋಗಿ ನಾವು ಚೈನ್ ಹಾಕಿದ್ಮೇಲೆ 5 ಚೈನ್ ಹಾಕಿದ್ಮೇಲೆ ಅಲ್ಲಿ ಲಾಕ್ ಮಾಡಬೇಕು. ಮತ್ತು ನೆಕ್ಸ್ಟು ಅದ್ರ ಮುಂದೆ ಇರುವಂಥ ಸಿಂಗಲ್ ಕ್ರೋಶದಲ್ಲೂ ಸಹ ಲಾಕ್ ಮಾಡಬೇಕಾಗತ್ತೆ. ಮತ್ತು 2 ಚೈನ್ ಇದೆಯಲ್ಲ, ಆ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಮತ್ತೆ 2 ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು. ಒಟ್ಟು 4 ಸಿಂಗಲ್ ಕ್ರೋಶ ಈ ಒಂದು ಗ್ಯಾಪಲ್ಲಿ ಬರುತ್ತೆ ನೋಡಿ. ನಂತರ ಈ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ಕೊಳ್ಳಿ. ಈ ರಿಂಗ್ ಬೀಡ್ಸಸ್ ಇರುತ್ತಲ್ಲ, ಆ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ಈ ರೀತಿ ದಾರನ ಹೇಳಕ್ಕೆ ತಂದು 3 ದಾರ ಬರುತ್ತೆ. 3 ದಾರನೂ ಸಹ ಒಂದೇ ದಾರದೊಳಗಡೆ ನುಗ್ಗಿಸ್ಬೇಕು. ಈ ರೀತಿ ನುಗ್ಗಿಸಿದಾಗ ಅದು ಸಿಂಗಲ್ ಆಫ್ ಕ್ರೋಶ ಆಗುತ್ತೆ. ನೆಕ್ಸ್ಟು ಅದನ್ನ ಸ್ವಲ್ಪ ದಾರನ ಮುಂದೆ ಮಾಡಿ ಈ ರೀತಿ ಬಿಗ್ ಬೀಡ್ಸಸ್, ರೌಂಡ್ ಬೀಡ್ಸಸ್ ಎಲ್ಲ ಸೇಮ್ 3 mm ಬೀಡ್ಸ್ ತೊಗೊಂಡಿದ್ದೀನಿ. ಈ 3 mm ಬೀಡ್ಸನ್ನು ಇನ್ಸರ್ಟ್ ಮಾಡಿ ಮತ್ತು ಕ್ರೋಶನ್ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಸೇಮ್ ಪೊಸಿಷನ್ನು ಅದೇ ಸ್ಪೇಸ್ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ಹೇಳಕ್ಕೆ ತಂದರೆ 3 ಸಲ ಆಗುತ್ತೆ. 3 ಸಹ ಒಂದು ದಾರದೊಳಗಡೆ ನುಗ್ಗಿಸ್ಬೇಕು. ನುಗ್ಗಿಸಿ ಎಳೆದು ತಂದಾಗ ಮತ್ತೆ ದಾರನ ಮುಂದೆ ಮಾಡಿ ಈ ಒಂದು ಸ್ಪೇಸ್ 3 ಬೀಡ್ಸ್ಗಳನ್ನು ಈ ರೀತಿ ಫಸ್ಟು, ಯಾಕೆಂತಂದರೆ ನಾನು 2 ರೀತಿ ಬೀಡ್ಸಸ್ ತೊಗೊಂಡಿದ್ದೀನಿ. ಮತ್ತು ಕ್ರೋಶದ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳಿ, ದಾರನ ಎಳೆದು ತೊಗೊಂಬನ್ನಿ. 3 ದಾರನ ಒಂದು ದಾರದೊಳಗಡೆ ನುಗ್ಗಿಸಿ. ತುಂಬ ಈಸಿ ಇದೆ, ಬಿಗಿನರ್ಸು ಮಾಡಿ ಕಲ್ತ್ಕೊಬೋದು ಬೇಗ. ಹಾಗೆ ಫಿನಿಶಿಂಗು ಸಹ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ಗೂ ಸಹ. ನೋಡಿ ಈ ರೀತಿ ತಂದ ನಂತರ ನೋಡಿ 3 ಬೀಡ್ಸ್ ಆದಮೇಲೆ ಇಲ್ಲಿ ನಾನು ಹ್ಯಾಂಗಿಂಗ್ ಬೀಡ್ಸ್ ಹಾಕ್ತಾಯಿದ್ದೀನಿ. ನೀವು ಇದನ್ನು ಸ್ಕಿಪ್ ಮಾಡ್ಬೋದು, ಬೇಕಿದ್ದರೆ ಹಾಕೊಬೋದು. ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಸೇಮ್ ಹ್ಯಾಂಗಿಂಗ್ ಬೀಡ್ಸ್ ಬರುತ್ತಲ್ಲ, ಲೀಫ್ ಬೀಡ್ಸನ್ನು ನೀವು ಯೂಸ್ ಮಾಡ್ಬೋದು. ನಾನು ಈ ರೀತಿ ರೌಂಡು ಹ್ಯಾಂಗಿಂಗ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಸರಿ ದಾರನ ಸುತ್ತಕೊಂಡು ಸೇಮ್ ಅದೇ ರೌಂಡ್ ಬೀಡ್ಸ್ ಒಳಗಡೆ ಹೋಗಿ ದಾರನ ಎಳೆದು ತಂದು 3ರಲ್ಲಿ ಒಂದನ್ನು ಮಾಡಬೇಕು. ಮತ್ತು ದಾರ ಮುಂದೆ ಮಾಡಿ ರೌಂಡ್ ಬೀಡ್ಸನ್ನು ಈ ರೀತಿ ಆ್ಯಡ್ ಮಾಡಿ ಕ್ರೋಶದ ಮೇಲೆ ಸುತ್ತಕೊಂಡು ಮತ್ತು ಬೀಡ್ಸಸ್, ಅಂದರೆ ಇಲ್ಲಿ ರೌಂಡ್ ಬೀಡ್ಸು ಸ್ಕಿಪ್ ಮಾಡ್ಬೋದು. ನೀವು ಜಸ್ಟು ಸಿಂಗಲ್ ಆಫ್ ಕ್ರೋಶವನ್ನು ಸಹ ನೀವು ಹಾಕೊಬೋದು, ನಿಮ್ಮ ಚಾಯ್ಸ್ ಅದು. ಆದರೆ ಇದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಬೀಡ್ಸಸ್ಸು. ನೋಡಿ ಕಾಣಿಸ್ತಾ ಇದೆ. ನೆಕ್ಸ್ಟು ನಾವು ಲಾಕ್ ಎಲ್ಲಿದೆ ನೋಡಿ, ನಾವು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಿ ಅಲ್ವಾ, ಮತ್ತು ಸಿಂಗಲ್ ಕ್ರೋಶ 2 ಸಾರಿ ಮಾಡಿದ್ಮೇಲೆ 2 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ
ಮತ್ತು ಇನ್ನೂ ಒಂದು ಲಾಕ್ ಮಾಡಿ 2 ಟೈಮ್ ಲಾಕ್ ಮಾಡಬೇಕು. ಅದೇ 2 ಚೈನ್ ಗ್ಯಾಪ್ ಒಳಗಡೆನೆ ಲಾಕ್ ಮಾಡಿ, ಮತ್ತು ಸೇಮ್ ಇದು ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪ್ ಒಳಗಡೆನೂ ಸಹ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಸಹ ಒಂದು ಒಂದನ್ನು ಹಾಕ್ಕೊಬೇಕು. ಆ ಕಡೆ 4 ಚೈನ್ ಗ್ಯಾಪ್ ಬರುತ್ತೆ ನೋಡಿ, ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ 4 ಸಿಂಗಲ್ ಕ್ರೋಶೆ ಬರುತ್ತೆ. ಈ ರೀತಿ ಹ್ಯಾಂಗಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನು ಪೂರ್ತಿ ಮಾಡಿಬಿಟ್ಟು ನಿಮಗೆ ಕುಚ್ಚನ್ನು ಕಟ್ಟಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಕಟ್ಟಾಗಿದೆ. 120 ಎಳೆ ದಾರನ ತೊಗೊಂಡು ಈ ಥರ ಕುಚ್ಚು ಕಟ್ಟಾಗಿದೆ. ಮತ್ತು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಿಯೊಂದು ಫಿನಿಶಿಂಗು ಸಹ ಈ ಒಂದು ರಿಂಗ್ ಬೀಡ್ಸಲ್ಲಿ ತುಂಬ ಚೆನ್ನಾಗಿ ಅಟ್ರಾಕ್ಟಾಗಿ ಕಾಣಿಸುತ್ತೆ. ಆರ್ಚು ಕೆಳಗಡೆ ಒಂದು ರೌಂಡ್ ಬೀಡ್ಸ್, ಹ್ಯಾಂಗಿಂಗ್ ರೌಂಡ್ ಬೀಡ್ಸ್ ತುಂಬ ಒಂಥರ ಅಟ್ರಾಕ್ಟಾಗಿ ಶೇಪೇ ಚೇಂಜ್ ಇದೆ, ಡಿಸೈನ್ ಚೇಂಜ್ ಆಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು. ಟೋಟಲಿ ಈ ಒಂದು ಡಿಸೈನ್ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ಬೇಕು ಅಂತಂದರೆ ನೀವು ಚೈನ್ ಬೇಕು ಅಂತಂದರೆ ಸ್ಟೋನ್ ಚೈನ್ ಪೇಸ್ಟ್ ಮಾಡ್ಬೋದು, ಇನ್ನೂ ಅಟ್ರಾಕ್ಟಾಗಿ ಕಾಣಿಸುತ್ತೆ. ಇದು ಬೀಡ್ಸಸ್ ಮಾತ್ರ ಸಾಕು ಅಂತ ನನಗನ್ನಿಸ್ತು. ಇನ್ನೂ ಅಟ್ರಾಕ್ಟಾಗಿ ಮಾಡಬೇಕು ಅಂದರೆ ನಿಮ್ಮ ಇಷ್ಟ. ಇಲ್ಲಿ ಒಂದೊಂದು ಸ್ಟೋನ್ಸು ಪೇಸ್ಟ್ ಮಾಡ್ಬೋದು. ಕುಚ್ಚಕ್ಕೂ ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂತ ಕೆಲವ್ರು ಕೇಳ್ತಾರಲ್ಲ ಅವ್ರುಗಳಿಗೆ ಈ ಒಂದು ಡಿಸೈನ್ ತುಂಬ ಕ್ಯೂಟಾಗಿ ತುಂಬ ಪುಟ್ಟ ಈ ಒಂದು ಆರ್ಚು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಗಿನರ್ಸ್ ಅಂತೂ ತುಂಬ ಬೇಗ ಕಲಿಯುವಂಥ ಡಿಸೈನು. ಹಾಗೆ ಫಿನಿಶಿಂಗು ಸಹ ಪರ್ಫೆಕ್ಟಾಗಿ ಬರುತ್ತೆ. ಬೇರೆ ಆರ್ಚ್ಗಳು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಇದು ತುಂಬ ಚೆನ್ನಾಗಿದೆ. ತುಂಬ ಬೇಗನೂ ಕಲ್ತ್ಕೊಬೋದು. ಈಸಿ ಆ್ಯಂಡ್ ನ್ಯೂ ಡಿಸೈನ್ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ಪ್ರತಿಯೊಂದು ವಿಡಿಯೋಸು ನಿಮಗೆ ತಲುಪುತ್ತೆ. ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.